ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಅವರ್ ಚಾನಲ್ ಮುತ್ಯಾಲಮಡು. ಇದನ್ನು ಪರ್ಲ್ ವ್ಯಾಲಿ ಅಂತಲೂ ಕರೀತಾರೆ. ಇದು ಇರೋದು ಎಲ್ಲಿ ಅಂದರೆ ಆನೇಕಲ್ಲಿಂದ 5 ಕಿಲೋಮೀಟರ್ಸ್ ಆಗುತ್ತೆ. ಬೆಂಗಳೂರಿಂದ ಹೋಗ್ತೀವಿ ಅಂದರೆ 40 ಕಿಲೋಮೀಟರ್ಸ್. ಆರಾಮಾಗಿ ಒನ್ ಡೇ ಟ್ರಿಪ್ ಥರ ಹೋಗಬಹುದು. ಆಲ್ಮೋಸ್ಟ್ ಜಾಸ್ತಿ ಫ್ರೆಂಡ್ಸು ಮತ್ತು ಫ್ಯಾಮಿಲೀಸ್ ಹೋದರೆ ಚೆನ್ನಾಗಿರುತ್ತೆ. ಒನ್ ಡೇ ಟ್ರಿಪ್ಗೆ ಏನು ಮೋಸ ಇಲ್ಲ, ಆರಾಮಾಗಿ ಹೋಗಬಹುದು. ಬಟ್ ಇದು ಸ್ವಲ್ಪ ಕಾಡು ಥರ ಇರೋದ್ರಿಂದ ಸ್ವಲ್ಪ ಜನ ಜಾಸ್ತಿ ಹೋದರೆ ಅನುಕೂಲ ಅನ್ಕೋತೀನಿ. ನಿಮಗೇನಾದರೂ ಲೊಕೇಶನ್ ಬೇಕು ಅಂದರೆ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಸಿಗುತ್ತೆ, ಲೊಕೇಶನ್ನು ಹೋಗಬಹುದು. ಇದಿರೋದು ಹೋಟೆಲ್ ಮಯೂರ ನಿಸರ್ಗ ಅಂತ ಸಿಗುತ್ತೆ, ಅಲ್ಲಿಗೆ ಹೋಗಬಹುದು. ಇದು ಸ್ವಲ್ಪ ಬೆಟ್ಟಗಳ ಥರ ಇರೋದ್ರಿಂದ ನೀವು ಬೆಟ್ಟ ಎಲ್ಲ ಹತ್ತಬಹುದು. ಹತ್ತಿ ನಿಮ್ಮ ಮೈಂಡ್ ಕೂಡ ರಿಲ್ಯಾಕ್ಸ್ ಆಗುತ್ತೆ, ನೋಡೋಕ್ಕೆ ಕೂಡ ಚೆನ್ನಾಗಿದೆ. ಇಲ್ಲಿ ಫಾಲ್ಸ್ ಕೂಡ ಇದೆ. ಮಳೆಗಾಲದಲ್ಲಿ ಹೋದರೆ ಚೆನ್ನಾಗಿರುತ್ತೆ, ಯಾಕಂದರೆ ನೀರೆಲ್ಲ ಸ್ವಲ್ಪ ಜಾಸ್ತಿ ಬರುತ್ತಲ್ವ, ಹಾಗಾಗಿ. ಇಲ್ಲಿ ಮುತ್ಯಾಲೇಶ್ವರ ಅಂತ ಒಂದು ಟೆಂಪಲ್ ಕೂಡ ಇದೆ, ಅದರಿಂದ ಮುತ್ಯಾಲಮಡು ಅಂತ ಹೆಸರು ಬಂತು ಅಂತ ಹೇಳ್ತಿದ್ರು. ಇಲ್ಲೆಲ್ಲ ಕಾಡು ಪ್ರಾಣಿಗಳಿರೋದ್ರಿಂದ ಸ್ವಲ್ಪ ಜಾಸ್ತಿ ಜನ ಹೋದರೆ ಚೆನ್ನಾಗಿರುತ್ತೆ. ಬಟ್ ನಾವು ಲೇಡೀಸ್ ಆಗಿರೋದ್ರಿಂದ ಜಾಸ್ತಿ ದೂರ ಹೋಗಲಿಲ್ಲ, ಸ್ವಲ್ಪ ಮಾತ್ರ ಹೋದ್ವಿ. ಬಟ್ ನಮ್ಮ ಹಸ್ಬೆಂಡ್ ಎಲ್ಲ ಹೋಗಿದ್ರಂತೆ. ಒಳಗೆಲ್ಲ ಇನ್ನೂ ನಡ್ಕೊಂಡು ಹೋದರೆ ರೋಡಲ್ಲಿ ಫಾಲ್ಸ್ ಎಲ್ಲ ಇದೆ ಅಂತ ಹೇಳಿದರು. ನೀವೇನಾದರೂ ಸ್ವಲ್ಪ ಜಾಸ್ತಿ ಜನ ಹುಡುಗರು ಏನಾದರೂ ಇದ್ದು ಹೋಗೋದಾದರೆ ಆರಾಮಾಗಿ ಒಳಗೆಲ್ಲ ಓಡಾಡ್ಕೊಂಡು ಬರಬಹುದು. ಬಟ್ ರೋಡ್ಗಳೆಲ್ಲ ಅಷ್ಟೊಂದು ಚೆನ್ನಾಗಿಲ್ಲ, ಅದು ನೀವೇ ನೋಡಿಕೊಂಡು ಹೋಗಬೇಕಾಗುತ್ತಷ್ಟೆ. ಮಕ್ಕಳಿಗೆಲ್ಲ ಆಟ ಆಡ್ಸೋಕ್ಕೆ ಸ್ವಲ್ಪ ಜಾಗ ಎಲ್ಲ ಇದೆ. ಬೋಟಿಂಗ್ ಮಾಡೋಂಗಿದ್ರೆ ಮಾಡಬಹುದು. ಬಟ್ ಇದು ಔಟ್ಸೈಡ್ ಇದೆ, ಹೋಟೆಲಿಂದ ಔಟ್ಸೈಡ್ ಸಿಗುತ್ತೆ ಬೋಟಿಂಗು. ಇನ್ಸೈಡು ಸ್ವಲ್ಪ ಕಾಡು ಥರ ಇದೆ, ಹಿಡ್ಕೊಂಡು ಹೋದರೆ ಬೆಟ್ಟಗಳನ್ನೆಲ್ಲ ಹತ್ತಬಹುದು. ಬೆಟ್ಟ ಹತ್ತಿದ ಮೇಲೆ ಮರ ಗಿಡ ತಣ್ಣ ಗಾಳಿ ಎಲ್ಲ ಮೈಂಡ್ ಎಲ್ಲ ರಿಲ್ಯಾಕ್ಸ್ ಆಗುತ್ತೆ, ಚೆನ್ನಾಗಿದೆ. ಒಳಗೇನಾದರೂ ತುಂಬ ಜನ ಹುಡುಗರಿದ್ದು ಹೋಗ್ತೀವಿ ಅನ್ನೋದಾದರೆ ಹೋಗಬಹುದು. ಫಾಲ್ಸ್ ಎಲ್ಲ ಇದೆಯಂತೆ, ನನ್ನ ಹಸ್ಬೆಂಡ್ ನನಗೆ ಹೇಳಿದರು. ಬಟ್ ರೋಡೆಲ್ಲ ಅಷ್ಟೊಂದು ನೀಟಾಗಿಲ್ಲ, ನೋಡ್ಕೊಂಡು ಹೋಗಬೇಕು. ಇಲ್ಲೇನಾದರೂ ಸ್ನ್ಯಾಕ್ಸು ಎಲ್ಲ ತೊಗೊಂಡು ಬಂದು ತಿನ್ನೋದಾದರೆ ಆರಾಮಾಗಿ ತಿನ್ನಬಹುದು, ಚೆನ್ನಾಗಿದೆ ಕುತ್ಕೊಂಡು ತಿನ್ನೋಕ್ಕೆಲ್ಲ. ಕೋತಿಗಳೆಲ್ಲ ಜಾಸ್ತಿ ಇದೆ ಇಲ್ಲೆಲ್ಲ, ಆರಾಮಾಗಿ ಒನ್ ಡೇ ಹೋಗಿ ಬರ್ಬೋದು, ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ. ಬಟ್ ಇಲ್ಲಿ ಸುಮ್ಮನೆ ಹೋಗ್ತೀವಿ ಅಂದರೆ ಬೋರ್ ಅನಿಸುತ್ತೆ. ಬಟ್ ಒಳಗೆಲ್ಲ ಹೋಗಿ ಬೆಟ್ಟ ಹತ್ತಿ ಫಾಲ್ಸ್ ಎಲ್ಲ ನೋಡಿಕೊಂಡು ಒನ್ ಡೇ ವಾಟರಲ್ಲೆಲ್ಲ ಆಟ ಆಡ್ಕೊಂಡು ಬರ್ತೀನಿ ಅಂದರೆ ಓಕೆ, ಒನ್ ಡೇಗೆ ಚೆನ್ನಾಗಿದೆ. ಬಟ್ ಇಲ್ಲಿ ವೀಕೆಂಡ್ಸಲ್ಲಿ ಜಾಸ್ತಿ ಹೋದರೆ ಒಳ್ಳೆಯದು, ಯಾಕಂದರೆ ಜನ ಕೂಡ ಜಾಸ್ತಿ ಇರ್ತಾರೆ, ಹಾಗಾಗಿ ಏನೂ ಪ್ರಾಬ್ಲಮ್ ಆಗೋಲ್ಲ. ಬಟ್ ವೀಕ್ ಡೇಸಲ್ಲಿ ಹೋದರೆ ಸ್ವಲ್ಪ ಪ್ರಾಬ್ಲಮ್, ಯಾಕಂದರೆ ಜನ ಅಷ್ಟಿರಲ್ಲ. ನಾವು ಹೋದಾಗೂ ಅಷ್ಟೇ ತುಂಬ ಜನ ಏನೂ ಇರಲಿಲ್ಲ, ಹಾಗಾಗಿ ಹೇಳ್ತಾಯಿದ್ದೀನಿ. ಇಲ್ಲಾಂದರೆ ಸ್ವಲ್ಪ ವೀಕೆಂಡ್ಸಲ್ಲಿ ಜನಗಳಿರ್ತಾರೆ, ಬೇರೆಯವ್ರು ಇರ್ತಾರಲ್ವ, ಅವ್ರ ಜೊತೆ ಬೇಕಿದ್ದರೆ ನೀವು ಬೆಟ್ಟ ಹತ್ತಿ ಹೋಗಬಹುದು. ಒನ್ ಡೇ ಟ್ರಿಪ್ಗಂತೂ ಚೆನ್ನಾಗಿದೆ ಮುತ್ಯಾಲಮಡು, ಆರಾಮಾಗಿ ಹೋಗಿ ಬನ್ನಿ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮೈ ಚಾನೆಲ್.